ಇನ್ಮೇಲೆ ಇದೇ ಥರ ಟೈಟ್ ಆಗ್ಬೇಕೇನ್ರಿ. ನೆನ್ನೆ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬಂದಾಗ ಅನಿಸ್ತು, ಹೌದು ಎಲ್ಲ ಟೈಟ್ ಆಗಿಬಿಟ್ಟಿದೆ, ಯಾವ ಬಟ್ಟೆನೂ ಆಗ್ತಾ ಇಲ್ಲ ಅಂತ. ಇದೇ ರಿಯಲೈಸೇಷನಲ್ಲಿ ಕೊಟ್ಟರು ನೋಡಿ ಮೋಟಿವೇಶನು. ಬಟ್ಟೆ ಇರ್ಬೋದು ಟೈಟು, ಇಲ್ಸೋನಿಗೆಲ್ಲ ಎಕ್ಸ್ಟ್ರಾ ಫ್ಯಾಟು, ಆಮೇಲೆ ನೀನು ಫುಲ್ ಫಿಟ್ಟು. ಸರಿ, ಫಾರ್ಮಲ್ಲಿ ಇದ್ದೀನಿ ಅಂತ ಟೆಸ್ಟ್ ಮಾಡೋದಕ್ಕೆ ವರ್ಕೌಟ್ ಬಿಟ್ಟು ಬೇರೆ ಎಲ್ಲ ಮಾಡಿದೆ. ಮುಂಚೆ ಬರೀ 5ರಿಂದ 10 ಪುಷಪ್ ಮಾಡ್ತಾಯಿದ್ದೆ. ಇವತ್ತು ಮ್ಯಾಕ್ಸಿಮಮ್ ಟ್ರೈ ಮಾಡೋಣ ಅಂತ ಶುರು ಮಾಡಿದ್ರೆ ಇಷ್ಟೊಂದು ಮಾಡ್ತಾ ಇದ್ದೀನಿ ಅಂತ ನನಗೆ ಶಾಕು. ನೀವೇ ಕಮೆಂಟ್ ಮಾಡಿ ನಾನು ಎಷ್ಟು ಪುಷಪ್ ಮಾಡಿದೆ ಅಂತ. ಇದೇ ಜೋಶಲ್ಲಿ ಬರೀ ಇಷ್ಟಕ್ಕೆ ನಿಲ್ಲಿಸಿದ್ರೆ ಹೇಗೆ? ಇನ್ನೂ ಫಾರ್ಮಲ್ಲಿ ಇದ್ದೀನಿ ಅಂದಮೇಲೆ ನೆಕ್ಸ್ಟ್ ಲೆವೆಲ್ ಟ್ರೈ ಮಾಡದೇ ಇರ್ತೀನ. ಸ್ಪೈಡರ್ ಪುಷಪ್, ಪೈಕ್ ಪುಷಪ್ಸ್, ರಿವರ್ಸ್ ಪುಷಪ್ಸ್, ಡೈಮಂಡ್ ಪುಷಪ್ಸ್, ನಕಲ್ ಪುಷಪ್ಸ್, ಫಿಂಗರ್ ಪುಷಪ್ಸ್. ಓ ಮೈ ಗಾಡ್. ಆಮೇಲೆ ಯಾವುದೋ ಒಂದು ವಿಡಿಯೋ ನೋಡಿ ಇದೊಂದು ಕೂಡ ಟ್ರೈ ಮಾಡಿದೆ. ನಾನು ಡಿಪ್ಸ್ ಕೂಡ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ, ಅದರಲ್ಲಿ 2 ಡಿಪ್ಸ್ ಮಾಡಿದೆ. ನೆಕ್ಸ್ಟ್ ನಾನು ಏನು ಟ್ರೈ ಮಾಡ್ತಿದ್ದೆ ಅಂತ ನೀವೇ ಹೇಳಿ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಯಾ?